ಅಮೋಘವಾದಂತಹ ಕಲೆಯ ಸ್ವರೂಪವನ್ನು ಕಂಡಿತು. ದೇವಾಸುರರು ಆಕಾಶದಲ್ಲಿ ನೆರೆದು ಅರ್ಜುನನಿಗೂ ಕರ್ಣನಿಗೂ ಉಗೆ ಉಗೆ ಎನ್ನುವ ಹಾಗೆ ಪ್ರೋತ್ಸಾಹದ ಮಾತುಗಳನ್ನು ಆಡುವ ದೃಶ್ಯ ನಿರ್ಮಾಣಗೊಂಡಿತು ಎನ್ನುವಷ್ಟರ ಮಟ್ಟಿಗೆ 17ನೆಯ ದಿವಸ ನಾನು ನೀನು ಮುಖಾಮುಖಿಯಾಗಿದ್ದೇವೆ. ಈ ಮುಖಾಮುಖಿ ಎನ್ನುವುದು ನನ್ನ ಬಯಕೆ ಎನ್ನುವುದಕ್ಕಿಂತ ನಿನಗೆ ಪ್ರಧಾನ ಲಕ್ಷ್ಯ ಎನ್ನುವುದು ಈ ಕಾಲದಲ್ಲಿ ಪ್ರಸ್ತಾವನೀಯ. ಶರಪರೀಕ್ಷಾ ಮಂಟಪದಲ್ಲಿ ನಾನು ನೀನು ಮುಖಾಮುಖಿ ಆಗಬೇಕಾದ ಸಂದರ್ಭವನ್ನು ಏರ್ಪಡದೆ ಹೋದುದು ಯಾಕೆ ಹೇಗೆ ಅಂತ ನೀನು ಸ್ಪಷ್ಟವಾಗಿ ಬಲ್ಲೆ. ನೀನು ಕೊಟ್ಟ ಆಹ್ವಾನವನ್ನು, ನೀನು ನೀಡಿದ ಪಂಥವನ್ನು ನಾನೇನು ನಿರಾಕರಿಸಲಿಲ್ಲ. ದ್ವಂದ್ವಕ್ಕಾಗಿ ಉತ್ತೇಜಿತನಾಗಿ ಮುಂಬರಿದ ಕಾಲದಲ್ಲಿ ಜಾತಿ ಎನ್ನುವುದೊಂದು ಪ್ರಶ್ನೆಯಾಗಿ, ವರ್ಗ ಎನ್ನುವುದೊಂದು ವಿಷಯವಾಗಿ, ಅರ್ಹತೆಯ ಮೂಲಕವಾಗಿ ಅದು ಸಾಧಿತವಾಗಬೇಕು ಎನ್ನುವುದು ನಿಚ್ಚಳವಾದ ಕಾರಣದಿಂದ ಅಲ್ಲಿ ನಡೆಯಬೇಕಾದುದು ಮತ್ತೆಂದೋ ನಡೆಯಬೇಕಾದುದಕ್ಕೆ ಮುಂದುವರಿಸಲ್ಪಟ್ಟಿತು. ಅರ್ಜುನನ ಜೊತೆಗೆ ಸೆಣಸಲೇಬೇಕು, ಅರ್ಜುನನ ಜೊತೆಗೆ ನಿರ್ಣಾಯಕವಾದ ಸಂಗ್ರಾಮ ಮಾಡಲೇಬೇಕು, ಅವನ ಶಿರವನ್ನು ಅರಿಯಲೇಬೇಕು ಎನ್ನುವ ಕಾರಣಕ್ಕಾಗಿ ನೀನು ಪ್ರತಿಜ್ಞಾಬದ್ಧನೆ. ಹಾಗೆಂದು ನಾನು ಪ್ರತಿಜ್ಞಾಬದ್ಧನಲ್ಲ ಅಂತಲ್ಲ. ಆದರೆ ಈ ದಿವಸ ಶಿಬಿರ ಪ್ರಸಂಗದ ಬಳಿಕ ಅದಕ್ಕೊಂದು ನಿರ್ದಿಷ್ಟವಾದಂತಹ ಅವಧಿಯನ್ನು, ನಿರ್ದಿಷ್ಟವಾದ ಗಡುವನ್ನು ನಿರ್ಮಾಣ ಮಾಡಿಕೊಂಡು ನಾನು ಬಂದಿದ್ದೇನೆ. ಹಾಗಾದರೆ ಆ ಕಾಲದಲ್ಲಿ ನನ್ನ ಕುರಿತಾಗಿ ನಿನಗಿದ್ದಂತಹ ದ್ವಂದ್ವದ ಅಪೇಕ್ಷೆ ಕೇವಲ ವೈಯಕ್ತಿಕವಾಗಿ ಆರೋಗ್ಯಪೂರ್ಣವಾದಂತಹ ಸ್ಪರ್ಧೆಯ ಮನೋಭಾವದ್ದಲ್ಲ ಅಂತ ನಮಗೀಗ ಅರ್ಥ ಆಗುತ್ತದೆ. ಕೌರವನ ಜೊತೆಗೆ ನಿನಗಿದ್ದಂತ ಅನುಪಯುಕ್ತವಾದ ಸಖ್ಯ ಯಾಕೆ ಅದು ಉಪಯುಕ್ತ ಅಲ್ಲ ಎನ್ನುವುದು ನಿನಗೆ ವಿದಿತವೇ. ಗೆಳೆಯನ ಉತ್ಕರ್ಷಕ್ಕೆ ಕಾರಣನಾಗಬೇಕಾದ ಮೈತ್ರಿ ಬಂಧ, ಗೆಳೆಯನನ್ನು ಉದ್ಧಾರದ ಕಡೆಗೆ ಒಯ್ಯಬಲ್ಲ ಮಾರ್ಗದರ್ಶಕ ಪ್ರವೃತ್ತಿ, ಆಪತ್ಕಾಲದಲ್ಲಿ ಅವನ ಸಂರಕ್ಷಣೆಗಾಗಿ ತನ್ನ ಪ್ರಾಣವನ್ನಾಗಿಯೇ ಮೀಸಲಾಗಿರಿಸಬೇಕಾದಂತಹ ಪ್ರವೃತ್ತಿ ಯಾವುದೂ ನಿನ್ನಲ್ಲಿ ಸಕಾಲಿಕವಾಗಿ ಕಾಣಿಸಿಕೊಳ್ಳದೆ ಹೋದ ಕಾರಣದಿಂದ ಅದೊಂದು ಅನುಪಯುಕ್ತವಾದ ಮೈತ್ರಿಯಾಗಿ ಉಳಿದು ಹೋಯಿತು. ಆ ಬಳಿಕ ನಾನು ಅನವಶ್ಯವಾದ ಸೇಡು ಅಂತ ಕರೆದೆ. ಅರ್ಜುನನ ಜೊತೆಗೆ ನನಗೆ ವಿರೋಧ, ಅದರ ಜೊತೆಗೆ ಕೌರವನ ಜೊತೆಗೆ ಶಾಶ್ವತ ಮೈತ್ರಿ. ಹೀಗೆ ನೀನು ಕೇಳುವಾಗ ಕೌರವನ ಜೊತೆಗಿನ ಮೈತ್ರಿಯ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ವ್ಯಕ್ತಿಗತವಾಗಿ ಒಬ್ಬಾತ ಮತ್ತೊಬ್ಬನ ಜೊತೆಗೆ ಸ್ನೇಹದ ಬಾಳುವೆ ಸಾಗಿಸುವುದಕ್ಕೆ, ಅವನನ್ನೇ ಆಲಂಬಿಸಿ ಬದುಕನ್ನು ಕಟ್ಟುವುದಕ್ಕೆ ಅವನು ಸ್ವತಂತ್ರನಿದ್ದಾನೆ, ಅವನಿಗೆ ಅದು ಸ್ವೇಚ್ಛೆ ಅಂತ ಭಾವಿಸಲ್ಪಡುತ್ತದೆ. ಆದರೆ ಅರ್ಜುನನ ಜೊತೆಗಿನ ವೈರ, ಇದಕ್ಕೆ ಯಾವುದೇ ಕಾರಣಗಳಿಲ್ಲ. ನಾನು ನಿನಗೆ ಪ್ರತಿವಾದಿಯಾಗಿ ಕಾಣಿಸಿಕೊಳ್ಳಲಿಲ್ಲ, ಮಾತ್ಸರ್ಯದಿಂದ ನಿನ್ನನ್ನು ಕಟ್ಟುವುದಕ್ಕೆ ನಾನು ಬರಲಿಲ್ಲ, ಯಾವ ಕಾಲದಲ್ಲೂ ನಿನ್ನನ್ನು ನಾನು ಕಾಲು ಹಿಡಿದಿಂದಕ್ಕೆ ಜಗ್ಗಲಿಲ್ಲ. ಸ್ಪರ್ಧಾ ಮನೋಭಾವದಿಂದ ಸಣಸಾಡಬೇಕಾದ ಪ್ರಪಂಚ ಎನ್ನುವ ವಿಸ್ತಾರವಾದಂತಹ ಜಗಲಿಯಲ್ಲಿ ಯಾವತ್ತೂ ನಿನ್ನ ಜೊತೆಗೆ ನಾನು ಮಾತ್ಸರ್ಯವನ್ನೇ ತೋರಲಿಲ್ಲ. ಆಗಿದ್ದಾಗಿಯೂ ನನ್ನ ಬಗ್ಗೆ ಇವು ಎಲ್ಲವನ್ನೂ ನೀನು ತೋರುತ್ತಾ ಬಂದೆ. ಅರ್ಜುನನ ಜೊತೆಗೆ ಒಳ್ಳೆಯ ಸ್ಪರ್ಧೆ ಹೌದು ಅಂತ ನೀನು ನಿರೀಕ್ಷೆ ಮಾಡುವುದಾದರೆ ಪಂಚ ಪಾಂಡವರಲ್ಲಿ ಒಬ್ಬನಾದಂತಹ ಅರ್ಜುನನನ್ನು ಮಡುವುದಕ್ಕಾಗಿ, ಪಾಂಡವ ಸಮೇತವಾಗಿ ಅವರನ್ನು ಇನ್ನಿಲ್ಲದ ಸ್ಥಿತಿಗೆ ತಳ್ಳುವುದಕ್ಕಾಗಿ ನೀನು ಮಾಡಿದ ಪ್ರಯತ್ನಗಳ ಮೂಲಕ ಅರ್ಥ ಆಗುತ್ತದೆ ಅರ್ಜುನನ ಜೊತೆಗೆ ಅನಪೇಕ್ಷಿತವಾದಂತಹ ವೈರವನ್ನು ನೀನು ಕಟ್ಟಿಕೊಂಡೆ. ಹಾಗಾದರೆ ಸ್ಪರ್ಧಾ ಮಂಟಪದಿಂದ ಈಚೆಗೆ ನಿನ್ನ ಸಾಧನೆ ಏನು, ನಿನ್ನ ಎತ್ತರ ಎಷ್ಟು, ನಿನ್ನ ಬಿತ್ತರ ಯಾವ ಸ್ವರೂಪದ್ದು, ಇದನ್ನು ಅಳತೆ ಮಾಡುವುದಕ್ಕೆ ಬೇರೆ ಮಾನದಂಡ ನಮಗೆ ಬೇಕಾಗುವುದಿಲ್ಲ. ನೇರವಾಗಿ ಕುರುಕ್ಷೇತ್ರದ ಯುದ್ಧದ ಇತಿಹಾಸವನ್ನು ಬಗೆದು ತೆಗೆದರೆ ಆರಂಭದ ದಿವಸದಲ್ಲಿ ಭೀಷ್ಮ ಸೈನ್ಯಾಧಿಪತ್ಯದ ಅವಧಿಯಲ್ಲಿ ನೀನು ಕಾಣಿಸಿಕೊಳ್ಳಿಲ್ಲ. ದ್ರೋಣರ ಸೈನ್ಯಾಧ್ಯಕ್ಷತೆಯ ಕಾಲಾವಧಿಯಲ್ಲಿ ನೀನು ಸಾಧಿಸಿದ್ದಷ್ಟಕ್ಕಷ್ಟೇ. ಯಾವುದು ಅಮೂಲ್ಯ ಎನಿಸಿಕೊಂಡಿತೋ, ಯಾವುದು ಅನರ್ಘ್ಯ ಅಂತ ಎನಿಸಿಕೊಂಡಿತೋ, ಅರ್ಜುನನ ಮೇಲೆ ಪ್ರಯೋಗಿಸುವುದಕ್ಕೆ ಬಳಸಲ್ಪಡಬೇಕು ಎನ್ನುವ ಪೂರ್ವ ನಿರೀಕ್ಷೆ, ಭವಿಷ್ಯತ್ತಿನ ಕುರಿತಾದ ಕಾಂಕ್ಷೆ ನಿನಗಿತ್ತೋ, ಅದನ್ನಲ್ಲಿ ನೀನು ಕಳಕೊಳ್ಳಬೇಕಾದಂತ ದುರ್ಬಲ ಶೋಚನೀಯ ಸ್ಥಿತಿಗೆ ನೀನು ಒಳಗಾದೆ. ಆ ಬಳಿಕ 16ನೆಯ ದಿವಸವಾದ ನಿನ್ನ ಸಾಧನೆ ದೊಡ್ಡದೇನೂ ಇಲ್ಲ. ಕ್ಷೇಮಧೂರ್ತನೆಂಬ ಕೌರವನ ಅತ್ಯಂತ ಆಪ್ತನಾದಂತಹ ಪಟುಭಟ ಮಾರ್ಮಲತ್ತು ಮಧೋನ್ಮತ್ತನಾಗಿ ಅತ್ಯಂತ ಆಕ್ರೋಶಿತನಾಗಿ ಯುದ್ಧ ಮಾಡುವ ಕಾಲದಲ್ಲಿ ನನ್ನಣ್ಣನಾದ ಭೀಮಸೇನ ಅವನನ್ನು ಮಡುವಾಗ ನಿನಗೆ ತಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. 5 ಮಂದಿ ಪಾಂಡವರಲ್ಲಿ ಯಾರು ಶ್ರೇಷ್ಠ, ಯಾರು ಮಧ್ಯಮ, ಯಾರು ನಿಕೃಷ್ಟ ಅಂತ ಪರಿಕಲ್ಪನೆ ಇಲ್ಲ. ನಾವೆಲ್ಲರೂ 5 ಮಂದಿ ಒಟ್ಟಾಗಿಯೇ ಇದ್ದೇವೆ. ಆದರೂ ಮಾದ್ರಿಯ ಅಣುಗನಾದಂತ ನಕುಲಾಂಕ ನಿನ್ನನ್ನು ಬಿಲ್ಲ ಕಪ್ಪಿನಿಂದ ಸೆಳೆಯುವಾಗಲೂ ನೀನು ಅಸಹಾಯಕನಾಗಿ ಉಳಿದೆ. ಹಾಗಾದರೆ ನನ್ನ ಕುರಿತಾದ ಸೇಡನ್ನು ತೀರಿಸುವುದಕ್ಕೆ, ವಿನಾಕಾರಣವಾದಂತಹ ಮಾತ್ಸರ್ಯವನ್ನು ಕಾರ್ಯರೂಪಕ್ಕೆ ತಂದು ಫಲಶ್ರುತಿಯಾಗಿ ಕೌರವನಿಗೆ ಜಯ ಕೊಡುವುದಕ್ಕೆ ನೀನು ಅಹರ್ನಿಶಿ ದುಡಿಯಬೇಕಾದವನು,
ಈ ಕಾಲದಲ್ಲಿ ನಿನ್ನೆಯವರೆಗೆ ಏನನ್ನು ಸಾಧಿಸಿದ್ದಕ್ಕೆ ನಮಗೆ ಪುರಾವೆ ಸಿಕ್ಕುವುದಿಲ್ಲ. ಆದರೆ ನನಗೆ ಆಶ್ಚರ್ಯವಾಗುವುದು, ನಿನ್ನನ್ನು ನಚ್ಚಿಕೊಂಡ, ಮೆಚ್ಚಿಕೊಂಡ, ಒಪ್ಪಿಕೊಂಡ ಕೌರವ ಹೇಗೆ, ಯಾವ ಆತ್ಮವಿಶ್ವಾಸವನಿಗೆ ಆಧಾರವಾಯಿತು? ಯಾಕಂದ್ರೆ ಶ್ರೇಣೀಕೃತವಾಗಿ, ಕ್ರಮಾಗತವಾಗಿ ಸಾಧಾರಣವಾದದ್ದು, ಮಧ್ಯಮವಾದದ್ದು, ಉನ್ನತವಾದದ್ದು ಅಂತ ಪರಿಕಲ್ಪನೆ. ಎಲ್ಲಿಯೂ ಉನ್ನತ, ಮಧ್ಯಮ, ಕನಿಷ್ಠ ಅಂತ ಹೇಳುವ ಪರಿಕಲ್ಪನೆ ಯುದ್ಧಾಂಗಣದಲ್ಲಿ ಸಾಧುವಲ್ಲ. ಅಮೋಘ ವೀರ್ಯರಾದಂತಹ ಭೀಷ್ಮರ ಸ್ಥಾನದಲ್ಲಿ ನೀನು ಬರಬೇಕಿತ್ತು. ಅವರನ್ನು ಕಳಕೊಂಡು ಹತಾಶ ಸ್ಥಿತಿಗೆ ಬಂದಂತ ಕುರು ಸೇನೆಗೆ ಎರಡನೆಯ ಸಲವಾದರೂ ನೀನು ಸೇನಾಧ್ಯಕ್ಷನಾಗಬೇಕಿತ್ತು. ಆದರೂ ದ್ರೋಣಾಚಾರ್ಯರು ಸೇನಾಧಿಪತಿಗಳಾಗಬೇಕಾದ ಸ್ಥಿತಿ ಬಂತು. ಮೂರನೆಯದರಲ್ಲಿ ನೀನು ಸಾಧಾರಣ ಮಟ್ಟಕ್ಕಾಗುವಾಗ ಬರುವಾಗ ಧ್ವಂಸವಾಗಿ ಹೋಗಿರುವಂತಹ ಕೌರವನ ಸೇನೆಯಲ್ಲಿ ಅಳಿದುಳಿದ ಸೇನೆ ಮಾತ್ರ ನಿನಗೆ ಸಹಾಯಕ್ಕಿದೆ. ಹೇಗೆ ನಿನ್ನ ನಿರೀಕ್ಷೆಗಳನ್ನು ನೀನು ಈಡೇರಿಸಿಕೊಳ್ಳಬಲ್ಲೆ? ಹೇಗೆ ನಿನ್ನ ಮಹತ್ವಾಕಾಂಕ್ಷೆಗೆ ನೀನು ಧನಾತ್ಮಕವಾದ ಅಂತ್ಯವನ್ನು ಕೊಡಬಲ್ಲೆ? ಇಲ್ಲಿಯವರೆಗೆ ಅಪರ್ಯಾಪ್ತವಾದಂತಹ ವಿಜಯವನ್ನು, ತನ್ನ ತೊಡೆಯಿಂದ ಜಾರಿಸಿಕೊಂಡಂತಹ ಜಯ ಲಲನೆಯನ್ನು ಸಿರಿಮುನಿಗೆ ಕೈ ಎಳೆದು ಹಾಕಿ ಎಳಕೊಂಡು ಬಂದು ಕೌರವನ ಜಂಗೆಯಲ್ಲಿ ಹೇಗೆ ಪ್ರತಿಷ್ಠಾಪಿಸುವುದಕ್ಕೆ ನೀನು ಶಕ್ತನಾಗಬಲ್ಲೆ? ನಿನ್ನೆಯ ದಿವಸ ನಿನಗೆ ಯಾವುದೋ ಒಂದರಲ್ಲಿ ಕೊರತೆ, ಆ ಕಾರಣದಿಂದಲೇ ಈ ದಿವಸ ಉತ್ಸಾಹದ ಹೊರತೆ ನಿನ್ನ ರಥದ ಸಮ್ಮುಖದಲ್ಲಿ ಹೊಳೆದು ನಿಗಿದು ಕಾಣಿಸುತ್ತದೆ. ವಯೋವೃದ್ಧ, ಜ್ಞಾನವೃದ್ಧ, ಬಲದಳು ಮಾದ್ರೇಶ ಎನ್ನುವ ಹಾಗೆ ವಿಖ್ಯಾತರಾಗಿರುವ ನನ್ನ ಮಾವನನ್ನು ನೀನು ನಿನ್ನ ರಥದ ಮುಂದೆ ಕುಳಿತುಕೊಳ್ಳುವ ಸಾರಥಿಯಾಗಿ ಪರಿವರ್ತಿಸಿದ ಕಾರಣದಿಂದ ನೀನೊಬ್ಬ ಪಟುಬಟನೋ ಶ್ರೇಷ್ಠ ಸೇನಾ ನಾಯಕನೋ ಆಗುತ್ತೇನೆ ಅಂತ ಭ್ರಮೆ ಹೊಂದಿದ್ರೆ ಅದು ನಿರಸನವಾಗುವ ಕಾಲ ಬಂದಿದೆ ಅಂತ ನೀನು ತಿಳಿಯಬೇಕು. ಎಲ್ಲವೋ ಸೂತನ ಮಗನೇ, ಪ್ರಪಂಚವೇ ಇಲ್ಲಿಯವರೆಗೆ ನಿನ್ನನ್ನು ಕರೆದದ್ದು ಹಾಗೆ. ನಾವು ಅದಕ್ಕೆ ಧ್ವನಿಗೂಡಿಸಿದ್ದೇವೆ. ಆಶ್ಚರ್ಯ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ 25 ಸಲ ಸೂತನ ಮಗನೇ ಅಂತ ನಿನ್ನನ್ನು ಕರೆಯದೆ ಹೋದರೆ ಹೊಟ್ಟೆ ತುಂಬದೇ ಇರುವ ಸ್ಥಿತಿ ಇದ್ದ ಅಶ್ವತ್ಥಾಮಾಚಾರ್ಯರು, ದ್ರೋಣ ಸೂತರು ನಿನ್ನನ್ನೇ ಸೇನಾಧ್ಯಕ್ಷನ ಸ್ಥಾನಕ್ಕೆ ಆರಿಸ್ತಾರೆ. ಹಾಗಾದ್ರೆ ಬಲಿಪಶುವನ್ನು ಮುಂದೊಡ್ಡಿ ಬಲಿಗಂಬಕ್ಕೆ ಕಟ್ಟುವಾಗ ಉಬ್ಬಿದಂತ ಹೋತವನ್ನು ಉಳಿದ ಆಡುಗಳು ಕಳುಹಿಸುವ ಹಾಗೆ ಅಶ್ವತ್ಥಾಮರು ನಿನ್ನನ್ನು ಬಲಿಗಂಬಕ್ಕೆ ಕಟ್ಟಿದ್ದಾರೆ ಅಂತ ತಿಳಿಯಬೇಕು ನೀನು. ಮೇಲು ಕೀಳು ಕೆಳಗು ಕೀರ್ತಿಯ ಪತಾಕೆಯನ್ನು ಹಾರಿಸಿದ ಪ್ರಪಂಚದ ಮಹಾನ್ ಶಕ್ತಿ ಎನಿಸಿಕೊಂಡ ಅಮೋಘವಾದ ವರ ಮತ್ತು ಗುರುಬಲ ಎರಡನ್ನೂ ಪಡೆದು ಸಮೃದ್ಧನಾಗಿರುವಂತಹ ಅರ್ಜುನನ ಮುಂದೆ ಈ ದಿವಸ ನೀನು ಕಾಣಿಸಿಕೊಂಡಿದ್ದಿ. ಆಗಲಿ, ನಿನ್ನ ಎಲ್ಲ ಉದ್ದೇಶಗಳು ಈಡೇರಲಿ, ನಿನ್ನ ಆಶಯಗಳು ಫಲಿಸಲಿ. ಒಬ್ಬ ಆರೋಗ್ಯ ಪೂರ್ಣವಾದ ಹೋರಾಟವನ್ನು ಬಯಸುವ ಹೊಂತಕಾರಿ ಪ್ರತಿ ಕಕ್ಷಿಯಾಗಿ ನಿನಗೆ ನಾನು ಶುಭಾಶಯ ಹೇಳ್ತೇನೆ. ಯಾರಾದರೂ ಮಿತ್ರರಿಗೆ ಶುಭಾಶಯ ಹೇಳುವುದು ಕ್ರಮ. ಆರ್ಥಿಕವಾದ ಹಾರೈಕೆಗಳು, ಪ್ರಶಂಸೆಗಳು, ಹೃದಯಪೂರ್ವಕವಾದ ನಮನಗಳು ಅಂತ ಗೆಳೆಯರಿಗೆ ಹೇಳುವ ಕ್ರಮ. ನೀನು ನನ್ನ ಪ್ರತಿಕಕ್ಷಿ, ನನ್ನ ಪ್ರತಿಸ್ಪರ್ಧಿ ಅಂತ ಈಗಲೂ ಅಂಗೀಕರಿಸಿ ನಿನಗೆ ಶುಭಾಶಯ ಹೇಳ್ತೇನೆ. ಆದರೆ ಇಲ್ಲಿಯವರೆಗೆ ಕಲಹದಳು ಅತಿ ಸಹಸಿಗನಾಗಿ ಕಾಣಿಸಿಕೊಂಡ ನೀನು ಕರ್ಣಾರ್ಜುನರ ಕಾಳಗ ಎನ್ನುವ ಶೀರ್ಷಿಕೆಯನ್ನು ಕೊಡುವುದಕ್ಕೆ ಸಮರ್ಪಕವಾಗಿ, ಸಮರ್ಥನಾಗಿ ಇವತ್ತು ಸಿದ್ಧನಾಗಿ ನಿಂತಿದ್ದಿ ಅಂತಾದರೆ ನಿನಗಿರಬಹುದಾದ ಆಯ್ಕೆ ಒಂದೇ. ಈ ದಿವಸ ಸಂಜೆ ಸೂರ್ಯ ಅಸ್ತಂಗತನಾಗುವುದರ ಪೂರ್ವದಲ್ಲಿ ಅರ್ಜುನನ ಶಿರವನ್ನು ನೀನು ಇಳಿಸಬೇಕು. ಅದು ಅಸಂಭವ. ನಿನ್ನ ಪಾಲಿಗೆ ಯಾವ ಕಾರಣಕ್ಕೂ ತರ್ಕವನ್ನು ಮೀರಿದ ಅಭಿಪ್ರಾಯ ಏನಿದ್ರು ಅದು ಹುಸಿ ಭ್ರಾಮಕವಾದ ಕಲ್ಪನೆ ಮಾತ್ರ. ಆದರೆ ತಲೆಯನ್ನು ನೀಗಲಿ ಕಹುದೆ ಭೀಷ್ಮರನ್ನು ನೇಪಥ್ಯಕ್ಕೆ ಸರಿಸಿದಂತಹ ಪರಾಕ್ರಮವೋ ಅಥವಾ ದ್ರೋಣರನ್ನು ಆಚೆಗೆ ಕಳುಹಿಸಿದಂತಹ ಧೀಮಂತಿಕೆಯೋ ಈ ಹೊತ್ತಿಗೆ ಪಾಂಡವರಲ್ಲಿ ಸ್ಥಾಯಿಯಾಗಿ ಹೃದಯಗುದಿಯಾಗಿ ಉಳಿದಿದೆ ಅಂತಾದರೆ ಈಗ ನೀನು ತಲೆಯನ್ನು ನೀಗುವುದನ್ನು ತಪ್ಪಿಸುವುದಕ್ಕೆ, ಹಣೆ ಬರಹವನ್ನು ಬರೆದಿರುವ ವಿಧಾತ ಬಂದರೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಮುಕ್ಕಣ್ಣನೇ ಬಂದು ನಿನ್ನ ಸಹಾಯಕ್ಕೆ ನಿಂತರೂ ಒಮ್ಮೆ ಪ್ರತಿಭಟಿಸಿ ನಿಲ್ಲಬಲ್ಲದಷ್ಟು ಆಕ್ರೋಶ ನಿನ್ನ ಕುರಿತಾದಂತಹ ಒಂದು ಹೇವರಿಕೆ ನನ್ನೊಳಗೆ ತುಂಬಿಕೊಂಡಿದೆ. ಸೇಡಲ್ಲ, ಮತ್ಸರ ಅಲ್ಲ, ಅಸೂಯೆ ಅಲ್ಲ. ಈಗ ಒಂದು ಮಾತು ಹೇಳ್ತೇನೆ, ನೀನೀಗ ಮಲೆತು ನೋಡಿದ್ರೆ ಪರಿಣಾಮ ಸಿಗುತ್ತದೆ. ತಲೆ ಕಳ್ಕೊಳ್ತೀಯ, ತಲೆ ತೆಗೀತೀಯ. ಅಂತೂ ಇಂದಿನ ಕರ್ಣಾರ್ಜುನ ಕಾಳಗದ ಒಂದು ಮುನ್ನೋಟವನ್ನು ಪ್ರಸ್ತುತಿಪಡಿಸಿದೆ ನೀನು.